ರಾಜ್ಯ ಸರ್ಕಾರ ಯುವಕರಿಗೆ ಕೊನೆಗೂ ಗುಡ್ ನ್ಯೂಸನ್ನು ನೀಡಿದೆ. ಅದರಲ್ಲೂ ಕೂಡ ಅರ್ಹ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ, ನಿರುದ್ಯೋಗಿಗಳಿದ್ದಾರೆ, ಅವ್ರು ಯಾರು ಎಲ್ಲರೂ ಕೂಡ ಸರ್ಕಾರಿ ನೌಕರಿಯನ್ನೇ ಬಯಸ್ತಾ ಇರುವಂಥ ಅಭ್ಯರ್ಥಿಗಳು ಯಾರ್ಯಾರಿದ್ದಾರಲ್ಲ ಅವರೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ. ಸಿ ಎಮ್ ಆಗಿ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದ ಮೊದಲ ದಿನವೇ ಸಚಿವ ಸಂಪುಟದಲ್ಲಿ ಎರಡು ಭಾಳ ಪ್ರಮುಖವಾದಂಥ ನಿರ್ಣಯವನ್ನು ತೆಗೆದುಕೊಂಡ್ರು. ಅವ್ರ ಘೋಷಣೆ ಇತ್ತು. ಆ ಘೋಷಣೆಯಲ್ಲಿ ಎರಡನೇದು ಏನಂದರೆ, ಯುವಕರು ಯಾರ್ಯಾರು ನಿರುದ್ಯೋಗಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ರಾಜ್ಯದಲ್ಲಿರುವಂಥ ವಿವಿಧ ಇಲಾಖೆಗಳ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೋತೀನಿ, ಎಲ್ಲವನ್ನು ಸೇರಿ ಅಟ್ ಎ ಟೈಮ್ ನಾನು ಭರ್ತಿ ಮಾಡಿಕೊಳ್ಳುವಂಥ ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳಿದ್ರು. ಅದೇ ರೀತಿಯಾದಂಥ ಪ್ರಕ್ರಿಯೆ ನಡೀತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 72,186 ಹುದ್ದೆಗಳೇನಿದ್ದಾವೆ ಈ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. 2, 4, 6 ತಿಂಗಳ ಸೂತ್ರದ ಅನ್ವಯ ಈ ಕಾರ್ಯಗಳು ನಡೀತಾ ಇದ್ದಾವೆ, ಈ ನೇಮಕಾತಿಯ ಕಾರ್ಯ. ಹಾಗಾದರೆ ಯಾವ ರೀತಿಯಾದಂಥ ನೇಮಕಾತಿಯ ಕಾರ್ಯ ಆಗುತ್ತೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ, ಅವುಗಳ ಮಾಹಿತಿಯನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ 72,186 ಈ ಹುದ್ದೆಗಳೇನಿದಾವಲ್ಲ ವಿವಿಧ ಇಲಾಖೆಗಳಲ್ಲಿ, ಅದರಲ್ಲಿ ಬಹಳ ಪ್ರಮುಖವಾದಂಥದ್ದು ಯಾವುದು ಅಂದರೆ ಗೃಹ ಇಲಾಖೆ. ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳು, ಅದು PSI ಇರ್ಬೋದು, CPI ಇರ್ಬೋದು, ಅಥವಾ ಕಾನ್ಸ್ಟೇಬಲ್ ಇರ್ಬೋದು, ಪೊಲೀಸ್ ಪೇದೆ ಇರ್ಬೋದು, ಹೀಗೆ ವಿವಿಧ ಹುದ್ದೆಗಳಿಂದವೆ. ಇವು ಆಲ್ಮೋಸ್ಟ್ 20,000ಕ್ಕೂ ಕೂಡ ಹೆಚ್ಚು ಹುದ್ದೆಗಳಾಗ್ತವೆ. ಅವುಗಳ ಪರೀಕ್ಷೆನೂ ಕೂಡ ನೆಕ್ಸ್ಟ್ ಮಂತಿಂದ ಶುರುವಾಗುತ್ತೆ. ಅದಕ್ಕಾಗಿ ಉನ್ನತ ಮಟ್ಟದ 2 ಕಮಿಟಿಗಳನ್ನೇ ತಯಾರು ಮಾಡಿದ್ದಾರೆ, ರಚನೆಯನ್ನು ಮಾಡಿದ್ದಾರೆ. 20,000 ಹುದ್ದೆಗಳನ್ನು ಇನ್ನು ನೇಮಕಾತಿ ಮಾಡಲಿಕ್ಕೆ ಸಾಕಷ್ಟು ರೀತಿಯಾದಂಥ ಪೂರ್ವ ಸಿದ್ಧತೆಗಳೆಲ್ಲವೂ ಕೂಡ ನಡೀತಾ ಇದೆ. ಅದರ ಜೊತೆಗೆ ಇನ್ನೂ ಎರಡನೇದು ಬಹಳ ಪ್ರಮುಖವಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಇದೆಯಲ್ಲ, ಶಿಕ್ಷಣ ಇಲಾಖೆ, ಈ ಇಲಾಖೆಯಲ್ಲೂ ಕೂಡ 20,000ಕ್ಕೂ ಹೆಚ್ಚು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 3,314, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ 3,101 ಹುದ್ದೆಗಳು, ಸಾರಿಗೆ ಇಲಾಖೆಯಿಂದ 1,600 ಹುದ್ದೆಗಳು, ಉನ್ನತ ಶಿಕ್ಷಣ ಇಲಾಖೆಯಿಂದ 1,500 ಹುದ್ದೆಗಳು. ಈ ರೀತಿಯಾಗಿ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ, ಕೇವಲ ಇವು ನಂಬರ್ಸ್ಗಳನ್ನ ಹೇಳ್ತಾ ಇರೋದು, ಇವು ಆಚೆ ಈಚೆ ಆಗ್ಬೋದು, ಬಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದನೂ ಕೂಡ ಅಲ್ಲೂ ನೇಮಕಾತಿಯನ್ನು ಮಾಡಿಕೊಳ್ಳುವಂಥ ಕಾರ್ಯ ಆಗ್ತಿದೆ. ಸೊ ಆ ಕುರಿತು ಈಗಾಗಲೇ ಅಧಿಕೃತವಾದಂಥ ಆದೇಶಗಳು ಪೊಲೀಸ್ ಇಲಾಖೆಯಿಂದ ಆಗಿದೆ, ಇನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದನೂ ಕೂಡ ಆಗುತ್ತೆ. ಕೃಷಿ ಇಲಾಖೆ, ಪಶುಸಂಗೋಪನೆ ಇಲಾಖೆ, ತೋಟಗಾರಿಕೆ, ರೇಷ್ಮೆ, ಸಣ್ಣ ಮತ್ತು ಭಾರೀ ನೀರಾವರಿ, ಮೀನುಗಾರಿಕೆ, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ BCM ಇಲಾಖೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ವಿಭಾಗ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ರೆವಿನ್ಯೂಲ್ಲೂ ಕೂಡ ಸಾಕಷ್ಟು ಹುದ್ದೆಗಳು ಬಾಕಿ ಉಳಿದಿದ್ದಾವೆ. ಆರ್ಥಿಕ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ ನಾನು. ಇನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಮಾಹಿತಿ ತಂತ್ರಜ್ಞಾನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಹೀಗೆ ವಿವಿಧ ಸರ್ಕಾರದಲ್ಲಿರುವಂಥ ವಿವಿಧ ಹುದ್ದೆಗಳಲ್ಲಿ 72,186 ಹುದ್ದೆಗಳನ್ನು ನೇಮಕಾತಿ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಸೊ ಇದು ಬಹಳನೇ ತ್ವರಿತಗತಿಯಲ್ಲಿ ಆಗ್ತಾ ಇರೋದು. ಈ ಹಿಂದೆ ನೇಮಕಾತಿಗಳಾಗಿದ್ದಾವೆ, ಅಂದರೆ BJP ಸರ್ಕಾರದಲ್ಲಿ 14,000ರಿಂದ 15,000ವರೆಗೂ ಕೂಡ ನೇಮಕಾತಿ ಮಾಡಿಕೊಂಡ್ರು ಟೀಚರ್ಸ್ ರಿಕ್ರೂಟ್ಮೆಂಟ್. ಆದರೆ ತುಂಬ ಪ್ರೋಸೆಸ್ ಲಾಂಗ್ ಆಗ್ತಾಯಿತ್ತು, 1 ವರ್ಷ 2 ವರ್ಷ. ಈ ಹಿನ್ನೆಲೆಯಲ್ಲಿ 2, 4, 6 ತಿಂಗಳ ಸೂತ್ರವನ್ನು ಮಾಡಿಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಸೊ ಯಾವುದು ಅಂದರೆ, ಮುಂದಿನ 2 ತಿಂಗಳಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ಬೇಕು. ಈಗಾಗಲೇ ಗೌರ್ಮೆಂಟ್ ಡೈರೆಕ್ಷನ್ಸ್ ಕೊಟ್ಟಿರೋದು ವಿವಿಧ ಇಲಾಖೆಗಳಿಗೆ. ಇನ್ನು ಮುಂದಿನ 4 ತಿಂಗಳಲ್ಲಿ ನೇಮಕಾತಿ ಪರೀಕ್ಷೆಗಳನ್ನು ನಡೆಸೋದು, ಇವೆಲ್ಲ ಕೂಡ ಕಾರ್ಯ ಆಗುತ್ತೆ. ಮುಂದಿನ 6 ತಿಂಗಳಲ್ಲಿ ಸಂಪೂರ್ಣ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಆದೇಶವನ್ನು ಹೊರಡಿಸ್ಬೇಕು. ಈ ಕಾರಣಕ್ಕಾಗಿ ಇದು 2, 4, 6 ಸೂತ್ರದ ಕಟ್ಟುನಿಟ್ಟಿನ ಗಡುವನ್ನು ನೀಡಿರೋದು. CM ಆದಮೇಲೆ ಡಿ ಕೆ ಶಿವಕುಮಾರ್ ಹೇಳಿದ್ದು ಕೂಡ ಅದೇ, ಒಟ್ಟಿಗೆ ಯಾವುದೋ ಒಂದೊಂದು ಡಿಪಾರ್ಟ್ಮೆಂಟಿಂದ ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ. ಯಾಕಂದರೆ 2023-24ರ ಹೊತ್ತಿನಲ್ಲಿ ಆರ್ಥಿಕ ಇಲಾಖೆ ಈಗಾಗಲೇ ಫೈನಾನ್ಷಿಯಲ್ ಡಿಸಿಷನ್ಸನ್ನು ತೆಗೆದುಕೊಂಡಿತ್ತು, ಅಂದರೆ ಆರ್ಥಿಕ ಇಲಾಖೆಯ ಅನುಮೋದನೆಯನ್ನು ತೆಗೆದುಕೊಂಡಿತ್ತು. ಎಷ್ಟು ಅಂದರೆ ಆ ಪೋಸ್ಟ್ಗಳು 40,009 ಹುದ್ದೆಗಳು. ಈಗಾಗಲೇ ಅವುಗಳ ಪರ್ಮಿಷನ್ ಕೂಡ ಸಿಕ್ಕಿದೆ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ಸ್ಥಳೀಯ ವೃಂದದ ಅಡಿಯಲ್ಲಿ ಖಾಲಿ ಇರುವ 32,177 ಹುದ್ದೆಗಳ ಪೈಕಿ 80% ಅಂದರೆ 26,000 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಈಗಾಗಲೇ
ಅನುಮೋದನೆಯನ್ನು ಕೂಡ ನೀಡಿದೆ. ನೇಮಕಾತಿ ಪ್ರಕ್ರಿಯೆಯನ್ನು 2-4-6 ಇದೇ ಸೂತ್ರದ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಗಡುವನ್ನು ಕೂಡ ಸರ್ಕಾರ ನೀಡಿದೆ. ಆ ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ. ಇದಕ್ಕೆ ಮೇಲ್ವಿಚಾರಣೆ ಜವಾಬ್ದಾರಿಯನ್ನು ಕೂಡ ಮಾಡಲಾಗ್ತಾ ಇದೆ. 2 ಕಮಿಟಿಗಳು ಮಾಡ್ತಾ ಇರೋದು. ಒಂದು ಅಂದರೆ 2 ಭಾಳ ಪ್ರಮುಖವಾದಂಥ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರಿಗೆ ಇಲಾಖೆಗಳ ನೇರ ನೇಮಕಾತಿಯ ಉಸ್ತುವಾರಿಯನ್ನು ವಹಿಸಿದ್ದಾರೆ. ಪ್ರಮುಖವಾಗಿ ಕೃಷಿ ಇಲಾಖೆ, ತೋಟಗಾರಿಕೆ, ರೇಷ್ಮೆ, ಪಶುಸಂಗೋಪನೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಿಂದವೆ ಇವುಗಳೆಲ್ಲವೂ ಕೂಡ. ಸೊ ಈ ರೀತಿಯಾಗಿ ಯಾವ್ಯಾವ ಇಲಾಖೆಗಳು ಏನು ಮಾಹಿತಿ ಕೊಟ್ಟಿದ್ವಿ ಆ ಎಲ್ಲವೂ ಕೂಡ 6 ತಿಂಗಳ ಒಳಗಡೆ ರಿಕ್ರೂಟ್ಮೆಂಟ್ ಆಗಬೇಕು ಅನ್ನೋದು ಈಗ ಭಾಳ ದೊಡ್ಡ ನಿರುದ್ಯೋಗಿಗಳಿಗೆ, ಉದ್ಯೋಗಸ್ಥರಿಗೆ ಇನ್ನೇನು ಕೊನೆ ಇದರಲ್ಲಿರ್ತಾರೆ. ಅಂದರೆ ಗೌರ್ಮೆಂಟ್ ಜಾಬ್ ಸಿಗಲಿಕ್ಕೆ 36, 38 ಈ ರೀತಿ ಏನಿರುತ್ತೆ, OBC ಇದ್ದರೆ ಅಥವಾ SC, ST ಇದ್ದರೆ ಒಂದಷ್ಟು ರಿಲ್ಯಾಕ್ಸೇಷನ್ನು ಕೂಡ ಇರುತ್ತೆ, ಗಡುವಿನಲ್ಲಿರ್ತಾರೆ. ಅವ್ರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಮಾಡ್ತಿರುವಂಥ ಈ ಪ್ರಕ್ರಿಯೆ ನಿಜವಾಗಲೂ ಕೂಡ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ, ಕೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಪರೀಕ್ಷಾ ನೇಮಕಾತಿ ತುಂಬ ಪಾರದರ್ಶಕವಾಗಿ ಆಗಬೇಕು. ಆ ಕಾರಣಕ್ಕಾಗಿ ಕಮಿಟಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಇಲ್ಲಿ ಭ್ರಷ್ಟಾಚಾರ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪ್ರಕ್ರಿಯೆ ನಡೀತಾ ಇದ್ದಾವೆ. ನೇಮಕಾತಿ ಮಾಡುವಂಥ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇರ್ಬೋದು, KPSC ಇರ್ಬೋದು, ಇವುಗಳು ಮ್ಯಾಕ್ಸಿಮಮ್ ನಾವು ಅವಾಯ್ಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ KPSCಯಲ್ಲಿ ಮೇಲಿಂದ ಮೇಲೆ ಅಕ್ರಮ ನೇಮಕಾತಿ ವ್ಯವಹಾರಗಳಾಗ್ತಾಯಿದ್ದಾವೆ. ಖುದ್ದು ಅಧ್ಯಕ್ಷರ ಅವರ ಮಕ್ಕಳಿಗೆ ನೇಮಕಾತಿ ಮಾಡಿದರು ಅನ್ನುವಂಥ ದೊಡ್ಡ ಗಂಭೀರ ಆರೋಪ ಇದೆ. ಈ ಹಿನ್ನೆಲೆ ಅವರನ್ನು ರಾಜ್ಯಪಾಲರೇ ತೆಗೆದು ಹಾಕುವಂಥ ಕಾರ್ಯನೂ ಕೂಡ ಮಾಡಿದ್ರು. ಕೋರ್ಟಲ್ಲಿ ಕೇಸ್ ಬೇರೆ ನಡೀತಾ ಇದೆ. ಬಟ್ ಏನೇ ಆಗಲಿ ಇವುಗಳೆಲ್ಲವೂ ಕೂಡ ರಿಕ್ರೂಟ್ಮೆಂಟ್ ಬೇಗ ಆಗ್ತಾ ಇದೆ, ತುಂಬಾ ಒಳ್ಳೆಯದು. 6 ತಿಂಗಳು ಗಡುವನ್ನು ನೀಡಿದೆ ಸರ್ಕಾರ. ಆದರೆ 6 ತಿಂಗಳ ಒಳಗಡೆ ಎಲ್ಲದೂ ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗಿ ಪಾರದರ್ಶಕವಾಗಿ ನೇಮಕಾತಿ ಆದರೆ ನಿಜವಾದ ಯಾರು ಅಭ್ಯರ್ಥಿ ಇರ್ತಾರೆ, ನಿಜವಾಗ್ಲೂ ಕೂಡ ಅರ್ಹ ಅಭ್ಯರ್ಥಿ ಯಾರಿದ್ದಾರೆ ಅವರಿಗೆ ಅವಕಾಶ ಸಿಗಲಿ, ಅವರಿಗೆ ಉದ್ಯೋಗ ಸಿಗಲಿ. ಆ ಮೂಲಕ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಇವರೆಲ್ಲರೂ ಕೂಡ ಸಹಕಾರವನ್ನು ಮಾಡಿಕೊಡ್ಲಿ ಅಂತೇಳಿ ಆಶಿಸ್ತೇನೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.